Hi dudes, welcome back to another episode review of Big Boss Season 11 ಕನ್ನಡ. ನಾನು ನಿಮ್ಮ ಗಗನ್ ಸಿಂಹ ನಾನ್ ವೆಜ್ ಗುರು. ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ಗೆ ಬರೋದಾದ್ರೆ, ಇವತ್ತಿನ ಮೇನ್ ಟಾಪಿಕ್ ಬಂದು ನಾಮಿನೇಷನ್. ಗುರು, ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಬಿಗ್ ಬಾಸ್, 11 ವರ್ಷದ ಹಿಸ್ಟ್ರಿ ಏನಿದೆ ಅಷ್ಟು ಹಿಸ್ಟ್ರಿ ಫಾರ್ ದಿ ಫಸ್ಟ್ ಟೈಮ್ ಮನೆಯ ಕ್ಯಾಪ್ಟನ್ ನಾಮಿನೇಟ್ ಆಗಿದ್ದಾರೆ. ಅವ್ರಿಗೆ ಸಿಕ್ಕಿರೋ ಇಮ್ಯುನಿಟಿ ವಾಪಸ್ ಹೋಗಿದೆ. ಲೈಕ್ ಶಿ ಲಾಸ್ಟ್ ಇಮ್ಯುನಿಟಿ. ಯಾಕೆ ಅಂತ ಕೇಳಿದ್ರೆ, ಇವತ್ತಿನ ಎಪಿಸೋಡ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಲೈಕ್ ಬ್ಲೈಂಡ್ ಫೋಲ್ಡ್ ಅಂತ ಏನಾಗಿರುತ್ತೆ ಅಂದ್ರೆ, ಈಗ ಒಂದು ಟಾಸ್ಕ್ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ ಬಿಗ್ ಬಾಸ್ ಟೀಮ್ ಕಡೆಯಿಂದ. ಲೈಕ್ ಯಾವ ರೀತಿ ಟಾಸ್ಕ್ ಆಡಬೇಕು ಮತ್ತೆ ಏನ್ ಸೆಟಪ್ ಬೇಕೋ ಸೆಟಪ್ ಮಾಡ್ತಾ ಇರ್ತಾರೆ. ಆಗ ಬ್ಲೈಂಡ್ ಫೋಲ್ಡ್ ಹಾಕಿರ್ತಾರೆ. ಲೈಕ್ ಕರ್ಟನ್ಸ್ ಎಳೆದಿರ್ತಾರೆ. ಯಾವ ಪ್ಲೇಯರ್ಸ್ ಕೂಡ ಹೋಗಿ ನೋಡಬಾರ್ದು. ಇನ್ ಕೇಸ್ ನೋಡಿದ್ರೆ ಯಾವ ತರ ಗೇಮ್ ಇದೆ ಅಂತ ತಿಳ್ಕೊಂಡು ಸ್ಟ್ರಾಟಜೀಸ್ ಮಾಡಿ ಅಡ್ವಾಂಟೇಜ್ ತಗೊಂತಾರೆ ಅಂತ. ಸೊ ಆ ಮೂಲ ನಿಯಮನ ಮಾನಸ್ ಅವ್ರು ಫಸ್ಟ್ ಬ್ರೇಕ್ ಮಾಡ್ತಾರೆ. ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತಾರೆ. ನೋಡ್ಕೊಂಡು ಬಂದು ಹೇಳ್ತಾರೆ, ಅಣ್ಣ ಈ ತರ ಗೇಮ್ ನಡೀತಾ ಇದೆ, ಈ ತರ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅಂತ. ಅದನ್ನ ಕೇಳಿ ಮೋಕ್ಷಿತ್ ಅವರು ಮತ್ತೆ ಶಿಶಿರ್ ಅವರು ಹೋಗಿ ನೋಡ್ಕೊಂಡ್ ಬರ್ತಾರೆ. ಅವರು ಯಾವ ರೀತಿ ಗೇಮ್ ನಡೀತಾ ಇದೆ, ಲೈಕ್ ಅಡ್ವಾಂಟೇಜ್ ತಗೊಬಹುದು ಅಂತ. ಅದಾದ್ಮೇಲೆ ಜಗದೀಶ್ ಅವರು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಹೋಗ್ತಾರೆ ಅಲ್ಲಿಗೆ. ಸೊ ಇದೆಲ್ಲ ನೋಡಿ ಇದೆಲ್ಲರಿಗೂ ಗೊತ್ತಿರುತ್ತೆ. ಹಂಸ ಅವ್ರ ಗಮನಕ್ಕೆ ಬಂದಿರುತ್ತೆ ಲೈಕ್ ಈ ತರ ಹೋಗ್ತಾ ಇದ್ದಾರೆ ಅಂತ. ಹಂಸವ್ರು ಏನು ರಿಯಾಕ್ಟ್ ಮಾಡೋದು, ಆ ತರ ಹೋಗ್ಬಿಡಿ, ಅದು ರೂಲ್ಸ್ಗೆ ಆಪೋಸಿಟ್, ನಿಮ್ಗೆ ಶಿಕ್ಷೆ ಕೊಡ್ತೀನಿ ಆ ತರ ಇನ್ ಕೇಸ್ ಏನಾದ್ರು ಹೇಳಿದ್ರೆ, ಬಿಗ್ ಬಾಸ್ ಅವ್ರು ಪ್ರತಿಯೊಬ್ಬರಿಗೂ ಶಿಕ್ಷೆ ಕೊಡ್ತಾ ಇರಲಿಲ್ಲ. ಶಿಕ್ಷೆ ಇನ್ ದ ಸೆನ್ಸ್ ಪ್ರತಿಯೊಬ್ಬರದ್ದು ನಾಮಿನೇಟ್ ಮಾಡಿದ್ದಾರೆ, ಇವಾಗ ನಾಮಿನೇಟ್ ಮಾಡ್ತಾ ಇರಲಿಲ್ಲ. ಸೊ ಹಂಸವ್ರು ಮಾಡಿದ ಒಂದು ಮಿಸ್ಟೇಕ್ ಬಿಗ್ ಬಾಸ್ ಏನ್ ಹೇಳಿದರೆ, ಕ್ಯಾಪ್ಟನ್ ಈ ಬೇಜವಾಬ್ದಾರಿತನ ಬಿಗ್ ಬಾಸ್ಗೆ ಬೇಜಾರಾಗಿದೆ. ಕ್ಯಾಪ್ಟನ್ ಅಟೆಂಟಿವ್ ಆಗಿ ಇರ್ಬೇಕಿತ್ತು. ಲೈಕ್ ಹೇಳ್ಬೇಕಿತ್ತು, ಈ ತರ ಹೋಗ್ಬಾರ್ದು, ಇದು ಮೇನ್ ರೂಲ್ಸು, ಇದೆಲ್ಲ ಬ್ರೇಕ್ ಮಾಡಬಾರ್ದು, ಮಾಡಿದ್ರೆ ಶಿಕ್ಷೆ ಕೊಡ್ತೀನಿ ಅಂತ. ಇನ್ ಕೇಸ್ ಏನಾದ್ರು ಶಿಕ್ಷೆ ಕೊಟ್ಟಿದ್ದಿದ್ರೆ ಹಂಸವ್ರು ಬೇರೆ ತರನೇ ಹೈಲೈಟ್ ಆಗ್ತಾ ಇದ್ರು. ಲೈಕ್ ಒಂದು ಪಾಸಿಟಿವ್ ಕ್ಯಾಪ್ಟನ್, ಏನೇ ತಪ್ಪಾದ್ರೂ ಶಿಕ್ಷೆ ಕೊಡ್ತಾರೆ, ಅವ್ರು ಬೇರೆ ತರನೇ ಹೈಲೈಟ್ ಆಗ್ತಾ ಇದ್ರು ಅಂತ ಹೇಳ್ಬೋದು. ಸೊ ಅದೊಂದು ಮಿಸ್ಟೇಕ್ಗೋಸ್ಕರ ಈಗ ಮನೇಲಿರೋ ಪ್ರತಿಯೊಬ್ಬರು ಕೂಡ ನಾಮಿನೇಟ್ ಆಗಿದ್ದಾರೆ ಈ ವಾರ. ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ಆಸ್ ಯೂಶುವಲ್ ನಮ್ ಜಗಣ್ಣಂದೆ ಗುರು. ಪ್ರತಿ ಎಪಿಸೋಡಲ್ಲೂ ಅರ್ಧ ಎಪಿಸೋಡ್ ಜಗಣ್ಣನೇ ಇರ್ತಾರೆ. ಸೊ ಫಸ್ಟ್ ಆಫ್ ಆಲ್ ಈ ಜಗಣ್ಣ ಏನಿದ್ರು ಹಂಸರ ಜೊತೆ ಫುಲ್ಲು ಜಗಳ ಆಡ್ಕೊಂಡು, ಏಕವಚನದಲ್ಲಿ ಮಾತಾಡ್ಕೊಂಡು, ನೀನು ನಂಗೆ ಟೀ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, 5 ಅವರ್ ಆಯ್ತು ತಂದ್ಕೊಡು ನಿನ್ ಕ್ಯಾಪ್ಟನ್ನು, ಏನ್ ಕಿರೋದು, ಹಂಗೆ ಸಿಂಗ್ಯುಲರ್ ಆಗೆಲ್ಲ ಯೂಸ್ ಮಾಡೆಲ್ಲ ಮಾತಾಡ್ತಾ ಇದ್ರು. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಫುಲ್ಲು ನಮ್ಮ ಲಾಯರ್ ಜಗದೀಶ್ ಹೋಗಿ ಲವರ್ ಜಗದೀಶ್ ಆಗಿ ಕನ್ವರ್ಟ್ ಆಗೋದ್ರು. ಫುಲ್ಲು ಫ್ಲರ್ಟಿಂಗ್ ಸ್ಕಿಲ್ಸ್ ಎಲ್ಲ ಆಚೆ ಬಂದು ಯಾವ ರೀತಿ ಗುರು. ಈ ವರ್ಷ ಗಣೇಶ್ ಇನ್ಫ್ಲೂಯೆನ್ಸ್ ಬಿಗ್ ಬಾಸ್ ಮೇಲೆ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಲಾಸ್ಟ್ ವೀಕ್ ಏನೋ ಧನರಾಜ್ ಅವರು ಮುಂಗಾರು ಮಳೆ ಗಣೇಶ್ ತರ ಫುಲ್ ಹೃದಯ ಕೈ ಹಾಕೊಂಡು ಪರ ಅಂತ ಕೆರ್ಕೊಬಿಟ್ಟಿದ್ದೀನಿ ಕಣ್ರಿ ಅಂತ ಡೈಲಾಗ್ ಎಲ್ಲ ಹೇಳ್ತಾ ಇದ್ರು. ಇವತ್ತು ಗಣೇಶ ಮೈ ಮೇಲೆ ಬಂದ್ಬಿಟ್ಟಿದ್ದಾರೆ. ಯಾರ ಮೇಲೆ? ಜಗಣ್ಣನ ಮೇಲೆ. ಜಗಣ್ಣ ಫುಲ್ ಅನಿಸುತ್ತಿದೆ ಯಾಕೋ ಇಂದಂತ ಸಾಂಗ್ ಹಾಕೊಂಡು ಮಲ್ಕೊಂಡು ಎದೆ ಮೇಲೆ ಹಂಸವ್ರು ತುಳ್ಕೊಂಡು ಹೋಗಿದ್ದಾರೆ. ಒಂದ್ಸಲಿಲ್ಲ 2 ಸಲ ಅನಿಸುತ್ತಿದೆ ಯಾಕೋ ಎಂದು. ಲಿಟ್ರಲಿ ಮನೆಯದೆಲ್ಲ ಯಾವ ರೇಂಜಿಗೆ ಎಂಜಾಯ್ ಮಾಡ್ತಾ ಇದ್ರು ಅಂದ್ರೆ, ಓಕೆ ಯಾವುದೇ ಒಂದು ವಿಷಯದ ಲಿಮಿಟ್ ಅಲ್ಲಿ ಇದ್ರೆ ಓಕೆ. ಆಚೆ ನೋಡೋರ್ಗೆ ಇವ್ರ ಫ್ಯಾಮಿಲಿ ಮತ್ತೆ ಆ ಫ್ಯಾಮಿಲಿ ಇಬ್ರಿಗೂ ಮುಜುಗರ ಆಗದೆ ಒಂದು ಫನ್ ತಗೊಂಡೋದ್ರೆ ಚೆನ್ನಾಗಿರುತ್ತೆ. ಬಟ್ ಲೈನ್ ಯಾರು ಕ್ರಾಸ್ ಆಗಬಾರ್ದು. ಇವತ್ತಿನ ಎಪಿಸೋಡ್ ಅಲ್ಲಿ ಇನ್ ಮ್ಯಾಕ್ಸಿಮಮ್ ಏನಿಲ್ಲ ಗುರು. ಅದೇ ಫಿಸಿಕಲ್ ಟಾಸ್ಕ್ ಐತೆ. ಫಸ್ಟ್ ಟಾಸ್ಕ್ ಆಲ್ರೆಡಿ ನೋಡ್ಬಿಟ್ಟಿದಾರಲ್ಲ. ಪ್ರಾಬಬ್ಲಿ ಫಸ್ಟ್ ಗೇಮ್ ನ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಆಗಿ ಸೆಕೆಂಡ್ ಗೇಮ್ ಹಾಕ್ಬೋದು. ಅದು ಸಗಣಿ ಇರುತ್ತೆ, ಅದ್ರ ಮಧ್ಯೆ ಬಾಲ್ ಇರುತ್ತೆ, ಕೈ ಕಾಲೆಲ್ಲ ಕಟ್ಟಿರ್ತಾರೆ. ಹಿಂಗ್ ಬಾಲ್ ನ ತಳ್ಕೊಂಡು ಹೋಗಿ ಒಂದ್ ಕಡೆ ಇಟ್ಟಿರ್ತಾರೆ, ಇಲ್ಲಿ ಬಾಲ್ ಕಲೆಕ್ಟ್ ಮಾಡಿ ಇಡ್ಬೇಕು ಅಂತ. ಸೊ ಇಲ್ಲಿ ಬಾಲ್ ಇಟ್ಟರೆ ಅವ್ರ ವಿನ್ ಆ ತರ ಇರ್ತಾರೆ. ಸೊ ಸ್ವರ್ಗ ವರ್ಸಸ್ ನರಕ ಇದು. ಒಂದೊಂದು ಗೇಮಲ್ಲಿ ಅಟ್ಟೆ 3ರಿಂದ 4 ಜನ ಏನೋ ಆಡ್ತಾರೆ. ಈ ಸ್ವರ್ಗಕ್ಕೆ ತ್ರಿವಿಕ್ರಮ್ ಅವ್ರ ಕ್ಯಾಪ್ಟನ್, ನರಕಕ್ಕೆ ಶಿಶಿರ್ ಅವ್ರ ಕ್ಯಾಪ್ಟನ್. ಇಷ್ಟ ಗುರು. ಆಲ್ಮೋಸ್ಟ್ ಇನ್ನೇನಿಲ್ಲ ಎಪಿಸೋಡ್ ಅಲ್ಲಿ. ಗೈಸ್ ಇಷ್ಟ ಆಗಿತ್ತು ಈ ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ 9 ರಿವ್ಯೂ. ಇದೇ ತರ ಪ್ರತಿದಿನ ಪ್ರತಿ ಎಪಿಸೋಡ್ ನ ಕೂಡ ನಾನು ರಿವ್ಯೂ ಮಾಡಿ ಅದ್ರ ನೆಕ್ಸ್ಟ್ ದಿನ ನಮ್ಮ ಚಾನಲ್ ಅಲ್ಲಿ ಬೆಳಗ್ಗೆ 7 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಈಗ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಇದೇ ತರ ಕಂಟಿನ್ಯೂ ಮಾಡಿ ನಿಮ್ಮ ಸಪೋರ್ಟ್ನ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್. ಸೈನಿಂಗ್ ಆಫ್. ಬಾಯ್.